ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ 10. ಈ ಶ್ಲೋಕದಲ್ಲಿ ಜೊತೆಗೂಡಿ ಯಜ್ಞಗಳ ಸಂತತಿಗಳನ್ನು ಸೃಷ್ಟಿಸಿ ಪ್ರಾಚೀನ ಕಾಲದಲ್ಲಿ ಹೇಳಿದನು. ಜೀವಿಗಳ ಒಳಗಿನ ಇಂದ್ರಿಯ ಹೆಚ್ಚು ಹೆಚ್ಚು ಸಮೃದ್ಧರಾಗಿರಿ, ಇದು ನಿಮ್ಮ ಆಗಲಿ. ಅಪೇಕ್ಷಿತವಾದ ಎಲ್ಲ ವಸ್ತುಗಳ ಪ್ರದಾಯಕವು. ಅನುವಾದ ನೋಡೋಣ ಬನ್ನಿ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಯನ್ನು ವಿಷ್ಣುವಿಗಾಗಿ ಯಜ್ಞಗಳೊಳಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದ್ದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತದೆ ಮತ್ತು ಮುಕ್ತಿ ಸಾಧನೆಯು ಕೈಗೊಂಡಂತಿದೆ ಎಂದು ಹೇಳಿದನು. ಭಾವಾರ್ಥ ನೋಡೋಣ ಬನ್ನಿ. ಸಕಲ ಜೀವಿಗಳ ಪ್ರಭುವು ಶ್ರೀ ವಿಷ್ಣು ಇಹಲೋಕವನ್ನು ಸೃಷ್ಟಿ ಮಾಡಿದುದು ಭಗವದ್ಧಾಮಕ್ಕೆ ಹಿಂದಿರುಗಲು ಜೀವಿ ಬುದ್ಧಿಗಳಿಗೆ ಒಂದು ಅವಕಾಶ. ಐಹಿಕ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಪ್ರಕೃತಿಯಿಂದ ಬದ್ಧರು, ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ವಿಷ್ಣುನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಟ್ಟಿದ್ದಾರೆ. ವೇದ ತತ್ವಗಳ ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯಲ್ಲಿ ದೈವೇಚ್ಛ ಅರವೇ ದೈವ್ಯ ಎಂದು ಹೇಳಿದೆ. ಆತನನ್ನು ಅರಿಯೋದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ. ವೇದದ ಸುತ್ತುಗಳಲ್ಲಿ ಆದುದರಿಂದ ಸಕಲ ಜೀವಿಗಳು ಪ್ರಭುವು ದೇವೋತ್ತಮ ಪರಮ ಪುರುಷನಾದ ಶ್ರೀ ವಿಷ್ಣು ಶ್ರೀಮದ್ ಭಗವದ್ಗೀತಾದಲ್ಲಿ ಸಹ ಶ್ರೀ ಶಕುನಿ ಮುನಿಗಳ ಹಲವು ರೀತಿಗಳಲ್ಲಿ ಭಗವಂತನು ಪತಿ ಎಂದು ವರ್ಣಿಸಿದ್ದಾನೆ. ಪ್ರಜಾಪತಿಯು ಶ್ರೀ ವಿಷ್ಣು. ಅವನು ಎಲ್ಲ ಜೀವಿಗಳ, ಎಲ್ಲ ಲೋಕಗಳ, ಎಲ್ಲ ಚೆಲುವೆಗಳ ಪತಿ, ಎಲ್ಲರ ರಕ್ಷಕ. ಭಗವಂತನು ಈ ಐಹಿಕ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ. ಬದ್ಧ ಜೀವಿಗಳ ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬೇಕು. ಇದರಿಂದ ಅವರು ಐಹಿಕ ಜಗತ್ತಿನಲ್ಲಿರುವ ನಿರಾತಂಕವಾಗಿ ನೆಮ್ಮದಿಯಾಗಿ ಬಾಳಿ ನಂತರ ಈ ಐಹಿಕ ಶರೀರ ವಾಸ್ತವವನ್ನು ಮುಗಿಸಿ ದೇವರ ರಾಜ್ಯವನ್ನು ಸೇರಬೇಕು ಎನ್ನುವುದು ಈ ಉದ್ದೇಶ. ಇದು ಬದ್ಧ ಆತ್ಮದ ಸಮಗ್ರ ಕಾರ್ಯಕ್ರಮ. ಯಜ್ಞವನ್ನು ಮಾಡುವುದರಿಂದ ಬದ್ಧ ಆತ್ಮವು ಕ್ರಮೇಣ ಶ್ರೀಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ. ಎಲ್ಲ ರೀತಿಗಳಲ್ಲಿ ದೈವಿ ಆಗಿರುತ್ತದೆ. ವೇದಶಾಸ್ತ್ರಗಳು ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನು ನಡೆಸಬೇಕೆಂದು ಹೇಳುತ್ತವೆ. ಈ ಯುಗದಲ್ಲಿ ಮನುಷ್ಯನರ ಉದ್ಧಾರಕ್ಕಾಗಿ ಈ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಸಂಕೀರ್ತನ ಯಜ್ಞ ಮತ್ತು ಶ್ರೀಕೃಷ್ಣ ಪ್ರಜ್ಞೆಗಳು ಸೊಗಸಾಗಿ ಹೊಂದಿಕೊಳ್ಳುತ್ತವೆ. ಚೈತನ್ಯ ಮಹಾಪ್ರಭುಗಳಾಗಿ ಶ್ರೀಕೃಷ್ಣ ಭಕ್ತರನ್ನು ಶ್ರೀಮದ್ ಭಗವದ್ಗೀತಾದಲ್ಲಿ ವಿಶೇಷವಾಗಿ ಸಂಕೀರ್ತನ ಯಜ್ಞಕ್ಕೆ ಸಂಬಂಧಿಸಿದಂತೆ ಹೀಗೆ ನಿರೂಪಿಸಿದೆ. ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳ ತನ್ನ ಸಂಗಾತಿಗಳರೊಡನೆ ಕೂಡಿರುವ ಭಗವಂತನನ್ನು ಸಂಕೀರ್ತನ ಯಜ್ಞೆಯನ್ನು ಮಾಡಿ ಪೂಜಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಇತರ ಯಜ್ಞಗಳು ಕಲಿಯುಗದಲ್ಲಿ ಮಾಡುವುದು ಸುಲಭವಲ್ಲ. ಆದರೆ ಭಗವದ್ಗೀತೆಯಲ್ಲಿಯೂ ಹೇಳುವಂತೆ ಸಂಕೀರ್ತನ ಯಜ್ಞವು ಎಲ್ಲ ಉದ್ದೇಶ ಸಾಧನೆಗಳಿಗೂ ಸುಲಭ ಹೌದು, ಭವ್ಯವೂ ಹೌದು ಎಂದು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ.